ಓ, ಜಲಪಾತ ತರ ಇದೆಯಾ ಇಲ್ಲಿ? ನೀರಿನ ಶಬ್ದ ಕೇಳ್ತಿದೆ ಸ್ನೇಹಿತರೆ. ಇಲ್ಲಿರೋದು ಅಕ್ಕನಾಗಮ್ಮ ಗುಹೆ. ಇದು ಇಲ್ಲಿ ಹರ ಹರ ಮಹಾದೇವ್ ಇಲ್ಲಾಂದ್ರೆ ಶಿವನ ಹೆಸರು ಹೇಳಿದ್ರೆ ಬಬಲ್ಸ್ ಮೇಲ್ ಬರುತ್ತೆ ನೀರಲ್ಲಿ. ಹರ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್. ಅಲ್ಲಿ ನೋಡಿ, ಹರ ಹರ ಮಹಾದೇವ್ ಅಂದ ತಕ್ಷಣ ಬಂದಿದೆ. ಇದು ವಿಸ್ಮಯನೇ ಅಲ್ವಾ? ನೋಡಿ, ಬಿಸ್ಲೇರಿ ವಾಟರ್ ಕಿನ್ನ ಕ್ಲಿಯರ್ ಇದೆ. ನೋಡಿ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಹಣ್ಣೆಲ್ಲ ತಂದ್ರೆ ಅದರ ಬೀಜಗಳು ಎಲ್ಲಿ ಹೋಗ್ತಿದಾವೆ ನೋಡಿ. ನೋಡಿ ಸ್ನೇಹಿತರೆ, ಇಲ್ಲಿರೋದು ಅಕ್ಕನಾಗಮ್ಮ ಗುಹೆ. ಇದು ಅಕ್ಕನಾಗಮ್ಮ ಅವರಂದ್ರೆ ನಮ್ಮ ಬಸವಣ್ಣನವರ ಅಕ್ಕ ಅವರ ಹೆಸರಿನ ಗುಹೆ ಇದು. ಬನ್ನಿ ಒಳಗೆ ಹೋಗುವ. ಇದು ಸಿಂಹ ಮಲಗಿತ್ರ ಇದೆ ನೋಡಿ ಸರ್. ಯಾವುದು? ಇದು ಲಿಂಗದ ತರ ಇದೆ ನೋಡಿ, ಅಲ್ಲಿ ಕೆಳಗಡೆ ಇಲ್ಲಿ ಮೇಲೆ. ಇದು ಸೇಮ್ ಅಲ್ಲಿ ಆ ಕಡೆ 12ನೇ ಶತಮಾನದಲ್ಲಿ ಇಲ್ಲಿ ಬಂದಿದ್ರೆ ಸರ್ ಅವರು, ಅಕ್ಕನಾಗಮ್ಮ ಅವರು. ಅಕ್ಕನಾಗಮ್ಮ ಅವರು 12ನೇ ಶತಮಾನದಲ್ಲಿ ಇಲ್ಲಿ ಬಂದಿದ್ರಾ? ಇಲ್ಲಿ. ಸೊ ಅದಕ್ಕೆ ಅಕ್ಕನಾಗಮ್ಮ ಗುಹೆ ಅಂತ ಇದು. ನೋಡಿ, ಅವಾಗಿನ ಶರಣರು, ನಮ್ಮ ಪೂರ್ವಜರು ಅವರೆಲ್ಲ, ಆ ಶರಣರು ಇಲ್ಲಿ ತಪಸ್ಸು ಮಾಡಿದ್ರಲ್ಲ. ಇಲ್ಲಿ ತಪಸ್ಸು ಮಾಡಿದಂತ ಪುಣ್ಯ ಸ್ಥಳಗಳು ಇವೆಲ್ಲ. ಸೊ ಇಲ್ಲಿವರೆಗೂ ನಮಗೆ ನೋಡ್ಲಿಕ್ಕೆ ಸಿಕ್ಕ ಈ ಅವಕಾಶ ನಮ್ಮ ಭಾಗ್ಯನೇ ಅನ್ಕೋಬಹುದು. ಒಂದಿದೆಯಾ? ಓಕೆ ಓಕೆ ಓಕೆ. ಒಳಗಡೆ ಒಂದಿದೆ. ಈ ಕಡೆನೂ ಸೇಮಾ ಹಾಗೇನು? ಬನ್ನಿ. ಇಲ್ಲಿ ಒಂದು ಗುಹೆ ಇದೆ. ಮೇಲೆ ಇಲ್ಲಿ ಒಂದು ಸ್ಟ್ರಕ್ಚರ್ ಹೀಗೆ ಅಲ್ಲಿ ತರನೇ ಇದೆ. ಇಲ್ಲಿ ಇನ್ನೂ ಮುಂದೆ ಇದೆ. ಇದಕ್ಕೇನಂತಾರೆ? ಇದು ಸೇಮಾ? ಇವತ್ತು ರೂಮ್ ಸಿಕ್ಕಿಲ್ಲ ಅಂದ್ರೆ ಇಲ್ಲೇ ಇರುವನ, ನಾಳೆ ಬೆಳಿಗ್ಗೆ ಹೋದ್ರೆ ಆಯ್ತು. ಇನ್ನು ಹೋಗ್ಬೋದಾ? ಇಲ್ಲ ಅಷ್ಟೇ. ಈ ಸೈಡ್ ಈಗ ಮೇಲ್ಗಡೆ ಇದೆ ನೋಡಿ, ಲಿಂಗದ ಟೈಪ್ ಇದೆ. ಓಕೆ ಓಕೆ ಓಕೆ. ಲಿಂಗದ ಟೈಪ್ ಇದೆ. ಲಿಂಗದ ಟೈಪ್ ಇದೆ. ಇಲ್ಲೆಲ್ಲ ಅವರು ತಪಸ್ಸು ಮಾಡಿದ ಸ್ಥಳ ಅಲ್ವಾ? ಸ್ನೇಹಿತರೆ, 4 ಗುಹೆಗಳನ್ನ ನೋಡಿದಾದ್ಮೇಲೆ ರಿಟರ್ನ್ ಹೋಗ್ತಿರ್ಬೇಕಾದ್ರೆ ಇಲ್ಲಿ ಒಂದು ಚಿಲುಮೆ ಇದೆ. ಹೌದು, ಹರಳಯ್ಯ ಚಿಲುಮೆ ಅಂತ. ಅದನ್ನು ನೋಡ್ಕೊಂಡು ಬರೋಣ. ಬನ್ನಿ, ತೋರಿಸ್ತೇವೆ. ಟಯರ್ಡ್ ಮಾತ್ರ ತುಂಬಾ ಟಯರ್ಡ್ ಆಗಿದೆ. ಅದು ಸ್ಟೆಪ್ ಅಲ್ವಾ, ಕೆಳಗೆ ಫುಲ್ ಸ್ಟೀಪ್ ಹೋಗಿದ್ವಲ್ಲ, ಹಂಗಾಗಿ ಸ್ವಲ್ಪ ಸುಸ್ತಾಗಿದೆ. ಆಮೇಲೆ ಪರವಾಗಿಲ್ಲ, ನಾರ್ಮಲ್ ರಸ್ತೆ ಇತ್ತು. ವಾಟರ್ ಬಾಟಲ್, ನೀವು ಏನಾದ್ರೂ ಬಂದ್ರೆ ವಾಟರ್ ಬಾಟಲ್ ಅನ್ನ ತರೋದ್ ಮಾತ್ರ ಮರಿಬೇಡಿ. ಹಾಗೆ ವಾಟರ್ ಬಾಟಲ್ ತಂದ್ರೆ ಅದನ್ನ, ಪ್ಲಾಸ್ಟಿಕ್ ಬಾಟಲ್ ಏನಾದ್ರು ತಂದಿದ್ರೆ ಅದನ್ನ ವಾಪಸ್ ಮನೆಗೆ ಕೊಂಡೊಯ್ರಿ. ಯಾಕಂದ್ರೆ ಇಲ್ಲಿ ಎಲ್ಲ ನಾವು ಅಲ್ಲಿ ನೋಡಿದ್ವಿ, ಕೆಲವೊಬ್ರೆಲ್ಲ ಪ್ಲಾಸ್ಟಿಕ್ ಬಾಟಲ್ಗಳನ್ನೆಲ್ಲ ಬೀಸಾಕಿದ್ದಾರೆ. ನಿಸರ್ಗ, ಇದು ನೇಚರ್ ಹೇಗಿದೆ ಹಾಗೆ ಕಾಪಾಡ್ಕೊಂಡು ಹೋಗ್ಬೇಕಾಗಿದ್ದು ಎಲ್ಲರ ಕರ್ತವ್ಯ ಕೂಡ. ಸೊ ಅದಕ್ಕಾಗಿ ಪೊಲ್ಯೂಷನ್ ಮಾಡಬೇಡಿ ಅಂತ ನಮ್ಮದೊಂದು ಮನವಿ. ಬನ್ನಿ, ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಇದೆ, ನೋಡ್ಕೊಂಡು ಬರುವ. ನೋಡಿ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಹಣ್ಣೆಲ್ಲ ತಂದ್ರೆ ಅದರ ಬೀಜಗಳು ಎಲ್ಲಿ ಹೋಗ್ತಿದಾವೆ ನೋಡಿ. ಹೌದು, ನಮ್ಮ ಮನೆಯಲ್ಲಿ ಹಣ್ಣು ತಂದ್ರೆ ನಾವು ಬೀಜ ಬೀಸಾಕುದಿಲ್ಲ, ಹೀಗೆ ಶೇಖರಣೆ ಮಾಡಿರ್ತೀವಿ ನೋಡಿ. ಶೇಖರಣೆ ಮಾಡಿ ಅವನನ್ನ ಅಲ್ಲಲ್ಲಿ ರಸ್ತೆ ಬದಿಯಲ್ಲಿ ಹಾಕಿ ಮರಗಳನ್ನ, ಹೊಸ ಮರಗಳ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡೋದು. ಆಕ್ಚುಲಿ ನಾವು ಟ್ರಾವೆಲ್ ಮಾಡುವಾಗ ಏನ್ ಮಾಡ್ತೀವಿ, ಇದನ್ನು ತಗೊಂಡೋಗಿ ಅಲ್ಲಲ್ಲಿ ಎಲ್ಲೆಲ್ಲಿ ಬೇಕು ನಮ್ಗೆ ಅನಿಸಿದಲ್ಲಿ ಬಿಸಾಕ್ತಿವಿ. ಒಂದು 10 ಬೀಜ ಬಿಸಾಕಿದಲ್ಲಿ 1-2 ಮರ ಆದ್ರೂ ಪರವಾಗಿಲ್ಲಲ್ಲ, ಸಾಕು, ಸಾರ್ಥಕ ಆಗುತ್ತೆ. ಸೊ ಇದರಿಂದ ಮರಗಳು ಬೆಳೆದು ಫಾರೆಸ್ಟ್ ಅಂದ್ರೆ ಕಾಡುಗಳು ಆಗೋ ಚಾನ್ಸಸ್ ಕೂಡ ಇರುತ್ತೆ.
ಈ ಸರ್ತಿ ಗೊತ್ತಾಗಿರ್ಬೇಕು ಎಲ್ಲರಿಗೂ, ಮಳೆ ಬರದೆ ಬೇಸಿಗೆ ಎಷ್ಟು ಹೀಟ್ ಆಗಿತ್ತು. ಇದನ್ನೆಲ್ಲ ಕಡಿಮೆ ಮಾಡ್ಬೇಕಂದ್ರೆ ನಾವು ಮರವನ್ನು ನೆಡ್ಲೇಬೇಕು. ಒಂದು 60 ಸ್ಟೆಪ್ಪ ನೋಡಿ, ಇಲ್ಲಿಂದ ಒಂದು 50-60 ಸ್ಟೆಪ್ ಇದೆ. ಕೆಳಗಡೆ ಇಳಿದ್ರೆ ಹರಳೆಯ ಚಿಲುಮೆ ಬರುತ್ತೆ. ಪ್ಯೂರ್ ವಾಟರ್, ಆ ಚಿಲುಮೆದ ಸ್ಪೆಷಾಲಿಟಿ ಏನ್ ಗೊತ್ತಾ? ಮಿನರಲ್ ವಾಟರ್ ಸಿಗುತ್ತೆ. ಹೌದು, ಪ್ಯೂರ್ ವಾಟರ್ ಇದೆ. ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇದೆ ಅಂದ್ರೆ ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಇದೆ. ಅದಕ್ಕೆ ನಾವು ಬಾಟಲ್ ಖಾಲಿ ಮಾಡಿದ್ದೀವಿ ಅಲ್ಲಿ ತುಂಬಿಸ್ಲಿಕ್ಕೆ. ಇಲ್ಲಿ ಯಾವಾಗ್ಲೂ ನೀರು ಇರುತ್ತಂತೆ ಹರಳೆಯ ಚಿಲುಮೆಯಲ್ಲಿ. 365 ದಿನ ವರ್ಷ ಪೂರ್ತಿ ನೀರಿದ್ದೇ ಇರುತ್ತೆ ಇಲ್ಲಿ. ನೋಡಿ, ಸ್ವಲ್ಪ ಇಲ್ಲಿ ಹುಷಾರಾಗಿ ಹೋಗ್ಬೇಕಾಗತ್ತೆ. ಮೆಟ್ಲೆಲ್ಲ ಇದು ಹಾಳಾಗಿದೆ ಇಲ್ಲಿ. ಕರಿ ವಿಭೂತಿ ಅಂತ ಇದು ಮಣ್ಣು ಇದೆಯಲ್ಲ, ಅವೆಲ್ಲ ಇಲ್ಲಿದ್ದು ಒಂದು ಸ್ಟ್ರೆಚ್ ಇದು ಅರಣ್ಯದ ಎಲ್ಲ ಮಣ್ಣು ಕಪ್ಪು ಮಣ್ಣು. ಕಪ್ಪು ಮಣ್ಣು. ಅದಕ್ಕೆ ಕೆಲವರು ಪಿಲಿಗ್ರಿಮ್ಸ್ ಬಂದವರು ಇಲ್ಲಿ ಕರಿ ವಿಭೂತಿ ಅಂತ ಈ ಮಣ್ಣನ್ನು ಪವಿತ್ರ ಅಂತ ತಗೊಂಡು ಹೋಗ್ತಾರೆ. ಓ, ಜಲಪಾತ ತರ ಇದೆಯಾ ಇಲ್ಲಿ? ನೀರಿನ ಶಬ್ದ ಕೇಳ್ತಿದೆ ಸ್ನೇಹಿತರೆ. ಅಲ್ಲಿ ಮಧ್ಯದಲ್ಲಿ ಪೈಪ್ ಹಾಕಿ ನೀರು ಹರಿತಾ ಇದೆ. ಏನು ಈ ಚಿಲುಮೆ ವಿಶೇಷ ಏನ್ ಗೊತ್ತಾ? ಇಲ್ಲಿ ಹರ ಹರ ಮಹಾದೇವ್ ಇಲ್ಲಾಂದ್ರೆ ಶಿವನ ಹೆಸರು ಹೇಳಿದ್ರೆ ಬಬಲ್ಸ್ ಮೇಲ್ ಬರುತ್ತೆ ನೀರಲ್ಲಿ. ಹಾ, ಅದೇ ಇಲ್ಲಿ ವಿಶೇಷ. ಬನ್ನಿ ಸ್ನೇಹಿತರೆ, ನೋಡೋಣ ಹೇಗೆ ಆ ವಿಸ್ಮಯವನ್ನು ನಿಮಗೂ ತೋರಿಸ್ತೇವೆ. ಬನ್ನಿ. ನಂಗೆ ಎಲ್ಲಿ ಹೋದಂಗೆ ಆಗ್ತದೆ ಗೊತ್ತಾ ಈ ಕಾಡು? ಮೂಗ್ಲಿ ಕಾಡು ನೋಡಿ. ಓ, ಸಾಕತ್ತಿದೆ. ಹರಳೆಯ ಚಿಲುಮೆ. ಓ, ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಇದೆಲ್ಲ ವಾಟರ್. ಹೌದು, ನೋಡಿ. ಓಂ ನಮಃ ಶಿವಾಯ್. ನೋಡಿ ಅಲ್ಲಿ ನೋಡಿ, ಆ ಕಡೆಯಿಂದ. ಹೌದಲ್ಲ, ತುಂಬಾ ಬಂತು ಅಲ್ಲಿ. ಓಂ ನಮಃ ಶಿವಾಯ್. ಸಾಕತ್ತಿದೆ. ಏನ್ ನೇಚರ್ ನೋಡಿ. ಅಲ್ಲಿ ಒಂದು ವ್ಯೂ ಪಾಯಿಂಟ್ ಮಾಡಿದ್ರು, ಅದು ಈಗ ಶಿಥಿಲ ಆಗಿದೆ. ಇಲ್ಲಿ ಚಿಲುಮೆಯಿಂದ ನೀರು ಹರಿದು ಹೊರಗೋಗುತ್ತೆ ಅಲ್ಲ. ಇದು ಮುಂದೆ ಎಲ್ಲಿ ಹೋಗುತ್ತೆ ನೀರು? ಕೆಳಗಡೆ ಹಳ್ಳಿ, ಮತ್ತೆ ನದಿಗೆ ಸೇರುತ್ತೆ. ಈಗ ಹೆಂಗ್ ಈ ನೀರಲ್ಲಿ ಅಲ್ಲಿ ಬರ್ತಾ ಇದ್ದು ನೀರು. ಗುಹೆಯಿಂದ ಯಾವುದು ಹೊಳೆಯಿಂದ ನೀರು ಬರುತ್ತಲ್ಲ, ಅದೆಲ್ಲ ಪೂರ್ತಿ ಅಲ್ಲೇ. ಅದೆಲ್ಲ ಪೂರ್ತಿ ಅಲ್ಲೇ. ಅದು ಏರ್ ಎಲ್ಲಿಂದ ಬರುತ್ತೆ ಅಂತ ಸೈಂಟಿಫಿಕ್ ಆಗಿ ಜರ್ನಿ ಅಂತ ಅನ್ಸುತ್ತೆ ನಂಗೆ. ಜರಿ ಬರುದಾ ಅಂತ. ಅದು ಜರಿ ಇದೆಯಾ ಅಥವಾ ಅದು ಇದು ತಣ್ಣಗಿರುತ್ತಾ ನೀರು? ಎನಿ ಟೈಮ್ ತಂಪನೇ ಇರುತ್ತೆ. ನೋಡಿ, ಬಾಟ್ಲಲ್ಲಿ ಕೂಡ ನಾವು ನೀರು ತುಂಬಿಸ್ಕೊಂಡ್ವಿ. ಬಿಸ್ಲೇರಿ ವಾಟರ್ಕಿನ್ನ ಕ್ಲಿಯರ್ ಆಗಿ ಕಾಣುತ್ತೆ ಇದು ನೀರು. ನೋಡಿ, ಅಲ್ಲಿ ನೋಡಿ, ಹರ ಹರ ಮಹಾದೇವ್ ಅಂದ ತಕ್ಷಣ ಬಂದಿದೆ. ಇದು ವಿಸ್ಮಯನೇ ಅಲ್ವಾ? ಒಳಗಡೆನೆ ಶಿವನೇ ಸಿಗ್ನಲ್ ಕೊಟ್ಟಂಗಿದೆ. ಹರ ಹರ ಮಹಾದೇವ್. ನನಗನ್ಸುತ್ತೆ ಇದು ಬೆಟ್ಟದ ಅಡಿ ಒಳಗಡೆಯಿಂದ ಏನ್ ನೀರು ಬರುತ್ತಲ್ಲ,
ಇದೆಲ್ಲ ಸುತ್ತಮುತ್ತಲ ಬೆಟ್ಟದಿಂದ ನೀರು ಒಳಗಡೆಯಿಂದ ಇಲ್ಲಿ ಬರುತ್ತೆ. ಆದ್ರೂ ಈ ಬೇರುಗಳಿಂದ ಎಲ್ಲ ಬಂದ ನೀರಿದೆಯಲ್ಲ ಅದು ಅಷ್ಟು ಏನು ಮೆಡಿಸಿನಲ್. ಇವತ್ತು ಯಾರಿಗುಂಟು ಯಾರಿಗಿಲ್ಲ, ಭಾಗ್ಯ ನಮ್ದೇ ಅಲ್ವಾ? ಎಂತೆಂತ ವಿಸ್ಮಯಗಳಿವೆ, ಎಂತೆಂತ ವಿಸ್ಮಯ ಅಲ್ವಾ? ಇಂಥವನ್ನು ಲೈಫ್ ಟೈಮಲ್ಲಿ ಒಂದ್ಸತ್ತಿನಾದ್ರೂ ಫೀಲ್ ಮಾಡ್ಕೋಬೇಕು, ನೋಡ್ಬೇಕು, ಬಂದು ಟ್ರಕ್ ಮಾಡಬೇಕು. ಚೆನ್ನಾಗಿದೆ ನೀರು. ಹೌದಾ? ಜರಿ ನೋಡಿ, ಜರಿ ಜರಿ ಅಲ್ಲಿ ಕೆಳಗ್ ನೋಡಿ, ಶಿವ ಶಿವ ಬಂದ. ಹೇಗೆ ಬರುತ್ತಲ್ಲ ನೀರಲ್ಲಿ. ಶಿವ 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 ಶಿವ, ಹರ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್. ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ಟ್ರೆಕ್ಕಿಂಗಿಗೆ ಬಂದು ಗೈಡ್ ಮಾಡಿದಂತ ನಮ್ಮ ಗೈಡ್ ಇಲ್ಲೇ ಇದ್ದಾರೆ. ಅವ್ರ ಹೆಸರು ಸಾಗರ್ ಅಂತ. ಇಲ್ಲಿದ್ದಾರೆ ನೋಡಿ, ಇವರೇ ಸಾಗರ್ ಅಂತ ನಮಗೆ ಇವತ್ತು ಗೈಡ್ ಮಾಡಿರೋದು. ನಿಮಗೂ ಏನಾದರೂ ಸ್ನೇಹಿತರೆ ಗೈಡ್ ಅವಶ್ಯಕತೆ ಇದ್ರೆ ಅವರ ಮೊಬೈಲ್ ನಂಬರು, ಲಿಂಕ್ ಮತ್ತೆ ಇದನ್ನ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವರಿಗೆ. ನೋಡಿ, ಟ್ರೆಕ್ ಮುಗಿಸಿ ಈಗ ರಿಟರ್ನ್ ಹೋಗ್ತಾ ಇದ್ದೀವಿ ನಾವು. ನಮಗೆ ಇಷ್ಟೊಂದು ಬೆವರು ಕಿತ್ಕೊಂಡು ಬರ್ತಾ ಇದೆ. ಗೈಡ್ಗೆ ನೋಡಿ, ಅವರಿಗೆ ಎಂತ ಸಹ ಒಂದು ಬೆವರ ಹನಿ ಕೂಡ ಇಲ್ಲ. ಅವರು ತುಂಬಾ ಒಳ್ಳೆ ಗೈಡ್ ಮಾಡಿದ್ರು ನಮಗೆ ಇವತ್ತು. ತುಂಬಾ ಖುಷಿ ಆಯ್ತು ಅವರೊಟ್ಟಿಗೆ ಹೋಗಿ ಟ್ರೆಕ್ ಮಾಡಿ ಆ ಎಲ್ಲ ಗುಹೆಗಳನ್ನು ನೋಡಿ ಬಂದಾಗ. ತುಂಬಾ ಏನೋ ಒಂದು ಸಾಧನೆ ಮಾಡಿದ ಅನುಭವ. ನೋಡಿದ್ರಲ್ಲ ಸರಿ, ಉಳ್ವಿ ಹತ್ರ ಇರೋ ಈ ನಮ್ಮ ಕಾಯಿ ಟೈಗರ್ ರಿಸರ್ವ್ ಫಾರೆಸ್ಟ್ ಅಲ್ಲಿ ಇರ್ತಕ್ಕಂತ 4 ಗುಹೆಗಳನ್ನ, ಅದೇ ರೀತಿ ಆ 4 ಗುಹೆಗಳ ಜೊತೆಗೆ ಅದು ಚಿಲುಮೆ ತುಂಬಾ ಸಖತ್ತಾಗಿತ್ತು. ನಿಜವಾಗ್ಲು ಈ ನಮ್ಮ ಶರಣರು ಅಡ್ಡಾಡಿದಂತ ಇಲ್ಲಿ ಅವರು ವಾಸ ಮಾಡಿ ಹೋಗಿದಂತ ಸ್ಥಳಗಳಿಗೆ ನಾವು ಇವತ್ತು ವಿಸಿಟ್ ಮಾಡಿರೋದು ನಮ್ಮ ಪುಣ್ಯನೇ. ಹಾಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಮಾಡ್ಲಿಕ್ಕೋಸ್ಕರ. ಹೌದು, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಬಾಯ್ ಬಾಯ್ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.